Hi everyone, welcome to Learn Easily State Level Preparatory Examination English Key Answers in this video. 2025ರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಟ್ಯಾಗನ್ನು ನೀಡಲಾಗಿದೆ. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಆರ್ ಹೆಲ್ಪಿಂಗ್ ಅವ್ರು ಬೇರೋದ್ರಿಂದ ಅರಂಟ್, ಬಾಯ್ಸ್ಗೆ ದೇ ಪ್ರೊನೌನ್ ಬರುತ್ತೆ, ಅರಂಟ್ ದೇ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ, ಅಂಡರ್ಲೈನ್ ಸೆಂಟೆನ್ಸನ್ನು ನೀಡಿರಲಿಲ್ಲ. ಸೊ ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸನ್ನು ನಾವು ಕೊನೆ ಸೆಂಟೆನ್ಸ್ ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅಂತ ತಗೊಂಡಾಗ ಆಪ್ಷನ್ ಬಿ ರಿಕ್ವೆಸ್ಟ್ ಅಂತಕ್ಕಂಥದ್ದು ಬರುತ್ತೆ. ನಂತರ ಥರ್ಡ್ ಕ್ವಶನ್ಗೆ ಬಂದಾಗ ಇಫ್ ಕ್ಲಾಸನ್ನು ನೀಡಿದೆ. ಜಯಂತಿ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು, ಐ ವುಡ್ ಹ್ಯಾವ್. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಇನ್ಫಿನಿಟಿವನ್ನು ಕೇಳಿದ್ದಾರೆ. ಲೈಫ್ ಈಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ದ ಲೆದರ್ಜಿಕ್ ಮೈಂಡ್ಸ್, ಸೊ ಆಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್. ಇಲ್ಲಿ ಆಪ್ಷನ್ ಎ ಟು ಗೆಟ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗಿರುತ್ತೆ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಫಿಫ್ತ್ ಕ್ವಶನ್ಗೆ ಬಂದಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆಬಲ್. ಇಲ್ಲಿ ಡೆಪಾಸಿಟ್, ಇಲ್ಲಿ ಡಿಪಾಸಿಟಲ್ಲಿ 3 ಇದೆ, ಕ್ರೆಡಿಟೆಡ್ 3 ಇದೆ, ಡೆಬಿಟೆಡ್ 3 ಇದೆ, ಬುಕ್ ಅಂತಕ್ಕಂಥದ್ದು ಸಿಂಗಲ್ ಸಿಲೆಬಲ್, ಒನ್ ಸಿಲೆಬಲ್ ವರ್ಡ್ ಆಗಿರುತ್ತೆ. ಇನ್ನು ಕೊಲೊಕೇಟಿವ್ ಸಿಕ್ಸ್ತ್ ಕ್ವಶನ್ ಬಂದಾಗ ಟೈಮ್ ಟೇಬಲ್ ಕರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೇಳಿದರೆ, ಅಂಡರ್ಲೈನ್ ವರ್ಡು ನೀಡಿರಲಿಲ್ಲ. ಸೊ ಇಲ್ಲಿ ಜೆನಿಷಾ ಈಸ್ ಎ ಗುಡ್ ಡಾಕ್ಟರ್, ಶಿ ಹೆಲ್ಪ್ಸ್ ಎವ್ರಿ ಒನ್. ಇಲ್ಲಿ ನಾವು ಗುಡ್ಡನ್ನು ತಗೊಂಡಾಗ ಅಡ್ಜೆಕ್ಟಿವ್ ಬರುತ್ತೆ. ಶಿ ಅಂತಕ್ಕಂಥದ್ದು ಇಟಲೈಸ್ ಆಗಿದೆ, ಶಿಯನ್ನು ತಗೊಂಡಾಗ ಪ್ರನೌನ್ ಬರುತ್ತೆ. ನೆಕ್ಸ್ಟ್ ಏಯ್ತ್ ಕ್ವಶನ್ಗೆ ಬಂದಾಗ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ಇನ್ ಮೈ ಸನ್ ಸ್ಕೂಲ್ ಆನ್ಯಲ್ ಪ್ರೈಸ್ ಡ್ಯಾಶ್ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ. ಡಿಸ್ಟ್ರಿಬ್ಯೂಷನ್ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್. ಡಾಕ್ಟರ್ ಬಿ ಪ್ಲಸ್ ಟ್ರೀಟ್ ಎ ಪೇಷಂಟ್ ಇನ್ ಹಿಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹಿಸ್ ಹಾಸ್ಪಿಟಲ್. ಇಲ್ಲಿ ವೆನ್ ಐ ವೆಂಟ್ ಅಂತ ಕೊಟ್ಟಿರೋದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಾಕ್ಟರ್ ವಾಸ್ ಟ್ರೀಟಿಂಗ್ ಎ ಪೇಷಂಟ್. ನೆಕ್ಸ್ಟ್ 10th ಕ್ವಶನ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಅನಗ್ ಈಸ್ ವೆರಿ ಗುಡ್ ಅಟ್ ಸ್ಪೋಕನ್ ಇಂಗ್ಲೀಷ್. ನೆಕ್ಸ್ಟ್ 11th ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ಗೆ ಬಂದಾಗ ರವೀಶ್ ವೆಂಟ್ ಟು ಮಾರ್ಕೆಟ್ ಬಟ್ he didn't purchase anything. Next, fill in the blank using correct article. One of the most popular food of all time is chocolate. The ಇಲ್ಲಿ article ಬಳಸಬೇಕು. Next, use the word book as a verb in a sentence. I book a ticket, I booked a ticket, I book a pen in online. ಇಲ್ಲಿ ವರ್ಬಲ್ಲಿ ನಾವು ಬುಕ್ಕನ್ನು ಬಳಸಬೇಕಾಗುತ್ತೆ. ಇನ್ನು 14th ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ಗೆ ಬಂದಾಗ ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಇದೆ, ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್. ನೆಕ್ಸ್ಟ್ 15th ಕ್ವಶನ್ಗೆ ಬಂದಾಗ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಅಶ್ಲೇಷ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್. ಇದಕ್ಕೆ ಕಂಪ್ಯಾರಿಟಿವ್ ಡಿಗ್ರಿ ಬಂದಾಗ ಅಶ್ಲೇಷ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್. ಇನ್ನು 16th ರಿಪೋರ್ಟೆಡ್ ಸ್ಪೀಚ್ಗೆ ಬಂದಾಗ Sachin replied Mahesh that he was going to bring his children from their school. In the third main editing errors ಅಲ್ಲಿ 17th question. Once there was a man who was blind. He eager wished to see the whole world with his own eyes ಅಂತ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ HOLE ಹೋಲ್ ಇದೆ, ಅಲ್ಲಿ ನಾವು WHOLE ಹೋಲ್ ಅಂತ ಮಾಡಬೇಕು. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಹಿ ಈಗರ್ ಅಂತಿದೆ, ಅದನ್ನು ಈಗರ್ಲಿ ಅಂತ ಚೇಂಜ್ ಮಾಡಬೇಕು. ಇನ್ನು 4th ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸಲ್ಲಿ 2 ಮಾರ್ಕ್ಸ್ಗೆ 18th ಕ್ವಶನ್. ಹೌ ಡು ಯು ಸೇ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ರಿಯೋ ಎನ್ ಮಿಡಿಯೋ ಅಂತ ಇದೆ. ಇಲ್ಲಿ ಡಾನ್ ಆನ್ಸೆಲ್ಮೋ ವಾಸ್ ಟಿಲ್ಡ್ ದ ಸೇಮ್ ಲ್ಯಾಂಡ್ ಹಿಸ್ ಏನ್ ಸಿಸ್ಟರ್ ಟಿಲ್ಡ್. ಹಿ ಲಿವ್ಡ್ ಅಪ್ ಇನ್ ದ ರಿಯೋ ಎನ್ ಮಿಡಿಯೋ ಆ್ಯಂಡ್ ಹಿ ಪ್ಲಾಂಟೆಡ್ ದಿ ಚಿಲ್ಡ್ರನ್ಸ್ ಟ್ರೀಸ್ ಫಾರ್ ದ ಚಿಲ್ಡ್ರನ್ಸ್ ವೆನ್ ದ ಚಿಲ್ಡ್ರನ್ ಬಾರ್ನ್ ಇನ್ ದಟ್ ವಿಲೇಜ್. ಈ ಉತ್ತರವನ್ನು ಬರೀಬೇಕಾಗುತ್ತೆ.
ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಮಾಡರ್ನ್ ಮನು. ಹೌ ಅಂತ ಕೇಳಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೈಟ್ ಅಗೇನ್ಸ್ಟ್ ದಿ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ born to a Mahar family, he became an law minister and a lawmaker of the country. So he is called as modern Manu. ಈ ಉತ್ತರವನ್ನು ಬರಿಬೇಕು. ನಂತರ ಸತೀಶ್, ಹೌ ಡಿಡ್ ಸತೀಶ್ ಗುಜರಾಲ್ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಅಂದಾಗ, ಸತೀಶ್ met with accident and he lost his hearing and he started drawing and painting. His father joined him in the best school of art and he became popular all over the world. His work exhibited or published in the most prestigious museums all over the world. So he became popular all over the world. ಈ ಉತ್ತರವನ್ನು ಬರಿಬೇಕಾಗುತ್ತೆ. ನಂತರ ವಾಟ್ ವರ್ ದ ಲೆಸನ್ಸ್ ರೈಟರ್ ಲರ್ನ್ಡ್ ಅಟ್ ದಿ ಜೆನೆವಾ ಸಮಿಟ್. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಇಲ್ಲಿ ಕೇಲಿಸ್ ಬೋರೋಕ್ ಲರ್ನ್ಡ್ ದಟ್ ದೇರ್ ವರ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಹೂ ಥಾಟ್ ಲೈಕ್ ಹಿಮ್ ಆ್ಯಂಡ್ he should not never feel lonely in the abroad, and he realized that while there is a science, there is a hope for survival. He learnt from the Geneva summit. Next, why are the calendars and clocks are useless in space? In space there is no day and night and there is no change in season. So calendars and clocks are useless in space. ಇನ್ನು 23 ಕ್ವಶನ್ಗೆ ಬಂದಾಗ, ವಾಟ್ ಸಸ್ಪೆಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ಮಿಸ್ಟೀರಿಯಸ್ ಪಾರ್ಸಲ್. ಯರ್ ಪೊಲೀಸ್ ಸಸ್ಪೆಷನ್ ದಟ್ ಮಿಸ್ಟೀರಿಯಲ್ ಪಾರ್ಸಲ್ ಈಸ್ ಎ ಸೈಕ್ಲೋಸ್ಟೈಲಿಂಗ್ ಮಿಷಿನ್ ಆ್ಯಂಡ್ ದೇರ್ ಇಸ್ ಎ ಕಾಪೀಸ್ ಆಫ್ ಮಹಾತ್ಮ ಗಾಂಧೀಜಿಸ್ ಸ್ಪೀಚ್. ನೆಕ್ಸ್ಟ್ ಬಂದಾಗ, ಆನ್ ದ ಟಾಪ್ ಆಫ್ ದ ವರ್ಲ್ಡ್, ವಾಟ್ ವರ್ ದ ಎಕ್ಸ್ಪೀರಿಯನ್ಸ್ ಆಫ್ ಡಿಕ್ಕಿ ಡೋಲ್ಮೈ ಆಸ್ ಶಿ ಸ್ಕೇಲ್ಡ್ ದ ಮೌಂಟ್ ಎವರೆಸ್ಟ್. ವೆನ್ she scaled the Mount Everest, she said that it is a breathtaking view and he felt that the whole world is under her feet, and what she got the medals and prizes is nothing in front of that view. ಇನ್ನು 24th, Hanif was a young man with varied talents and interests. How ಅಂತ ಕೇಳಿದ್ದಾರೆ. Hanif dabbled with arts, he sketched very well, he made a beautiful cards using waste materials, he loved reading and playing drums. ಈ ಉತ್ತರವನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ಜೆ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕರೆಸ್ಡ್ ಹಿಮ್ ಅಂತಕ್ಕಂಥ ಕ್ವಶನ್ ಬರ್ಡ್ ಆಫ್ ಹ್ಯಾಪಿನೆಸ್ ಇಂದ ಕೊಟ್ಟಿದ್ದಾರೆ. ವೆನ್ ದ ಬರ್ಡ್ ಕರೆಸ್ಡ್ ಹಿಮ್, his wounds were healed, he became stronger, his eyeballs flew back into his eye sockets and he can see more brighter than earlier. ಈ ಒಂದು ಉತ್ತರವನ್ನು ಬರಿಬೇಕು. ಇನ್ನು 5th ಮೇನ್ಗೆ ಬಂದಾಗ, ಡಿಸ್ಕ್ರೈಬ್ ಹೌ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಇದೆ. ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಆಸ್ ಪರ್ ದ ಚಾಲೆಂಜ್ ಆಫ್ ಫಾದರ್. He remembered all the devil stories. He slept under the bench. His sleep was racked with the nightmare of tiger chasing him. He opened his eyes. He saw something moving in the darkness. When it came near, he hugged it and bit it. It was a burglar and handed over to police. So, Swami became hero overnight. ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿಯನ್ನು 3 ಮಾರ್ಕ್ಸ್ ಕ್ವಶನ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸಮರಿಯನ್ನು ಬರಿಬೇಕಾಗುತ್ತೆ. ಇನ್ನು 6th ಮೇನ್ಗೆ ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ, 27th, ಟೇಕ್ ದ ಗರ್ಲ್ ಟು ಏರಿಯೋಲಿ. ಹೂ ಈಸ್ ದ ಸ್ಪೀಕರ್ ಅಂದಾಗ ಟ್ರಾಫಿಕ್ ಪೊಲೀಸ್. ಹೂ ಡಸ್ ದ ಗರ್ಲ್ ರೆಫರ್ ಟು ರೋಮಾ. ವೈ ಡಸ್ ದ ಸ್ಪೀಕರ್ ಸೇ ಸೊ ಅಂದಾಗ, ದ ಸ್ಪೀಕರ್ ಸೆಡ್ ದೇರ್ ಈಸ್ ಎ ಹಾಸ್ಪಿಟಲ್ ಇನ್ ದ ಏರಿಯೋಲಿ, ಸೊ ಹಿ ಸಜೆಸ್ಟೆಡ್. Next, 28, a walk in the park might make you feel better. Who made this statement? Aunt Sushila. Who was it said to? It said to Smita. Why did the speaker say so? Andaga, Smita was very sad about Anant, so the speaker said to walk in a park might make her refresh. Next, Captain, be careful, sometimes they are desperate. Who is the speaker? Andaga, Pepe. Who is the captain? Columbus. Why were they desperate? Andaga, they are drinking too much and they wanted to go back to Spain, so they were desperate. 30th question, we were crowded in a cabin. Who does we refer to? We refer to sailors. Why were they crowded in the cabin? Andaga, they were afraid of storm. What do you mean by cabin? Cabin means a room. ನಂತರ ಪ್ರೊಫೈಲ್ ರೈಟಿಂಗನ್ನು ನೀಡಿದ್ದಾರೆ. ಅದಾದ ನಂತರ ಸ್ಟೋರಿ ಡೆವಲಪ್ಮೆಂಟ್, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡಿದಾಗ, ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ರೈಲ್ವೆ ಸ್ಟೇಷನ್. ಇಟ್ ಈಸ್ ಎ ಪ್ಲಾಟ್ಫಾರ್ಮ್ ಪಿಕ್ಚರ್.
and there are so many passengers in the platform. A man is reading a newspaper, a man carrying luggage, a couple sitting on the bench. They are all waiting for the train ಅಂತ ಹೇಳಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರಿಬಹುದಾಗಿರುತ್ತೆ. ಇನ್ನು ಇಲ್ಲಿ ಸಮರೀಸ್ಗೆ ನೋಡಿದಾಗ ಸಮರೀಸನ್ನು ಬಂದು ಸಾಂಗ್ ಆಫ್ ಇಂಡಿಯಾ ಮತ್ತು ಐ ಆಮ್ ದ ಲ್ಯಾಂಡ್ ನಂತರ ಜಾಸ್ ಪ್ಲೇಯರ್ ಸಮರಿಯನ್ನು ನೀಡಿರ್ತಾರೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯ ಫುಲ್ ಕೀ ಆನ್ಸರ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದಿನ ಆನ್ಯುಯಲ್ ಪರೀಕ್ಷೆಗೆ ಪ್ರಿಪ್ರೇಷನ್ಗೆ ಇದು ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ ಹೆಚ್ಚಿನ ವಿಡಿಯೋಗಳಿಗಾಗಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ತಪ್ಪದೇ